ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ರಿಹಾನಾ ಬಾನು. ನಾನಿವತ್ತು ಉದ್ಕ ಮುದ್ದೆ ಮಾಡ್ತಾಯಿದ್ದೀನಿ. ಉದ್ಕಕ್ಕೆ ಬೇಯೋಕ್ಕೆ ಅಲಸಂದೆ ಕಾಳು ಹಾಕಿ ಫಸ್ಟಿಗೆ ಒಂದು 3 ವಿಷಲ್ ತೊಗೊಂಡು ಆಮೇಲೆ ಸೊಪ್ಪು ಹಾಕಿ 1 ವಿಷಲ್ ತೊಗೊಂಡಿದ್ದೀನಿ. ಅದು ಫುಲ್ಲು ಬೆಂದಿದೆ. ಈಗ ಅದು ಬೇಯಿಸ್ಕೊಂಡಾದ್ಮೇಲೆ ಅದು ಸೊಪ್ಪನ್ನು ಒಗ್ಗರಣೆ ಮಾಡ್ಕೊತಿದ್ದೀನಿ. ಆ ಸೊಪ್ಪು ಕಟ್ಟೆಲ್ಲ ಬಸ್ಕೊಂಡು ನೆಕ್ಸ್ಟು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಟು ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕಿ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಬೇಯಿಸಿಟ್ಕೊಂಡಿರೋ ಸೊಪ್ಪೆಲ್ಲ ತೆಗೆದು ಅದಕ್ಕೆ ಒಗ್ಗರಣೆ ಒಳಗೆ ಹಾಕಬೇಕು. ಇಲ್ಲಿ ನನ್ನ ಮಗಳು ಆಟ ಆಡ್ತಿದ್ದಾಳೆ ಒಬ್ಬಳೇ. ನನ್ನ ಮಗ ಹಣ್ಣು ತಿಂತಿದ್ದಾನೆ. ನನ್ನ ಮಗಳು ಮನೆ ತುಂಬ ಸಾಮಾನೆಲ್ಲ ಅಳ್ಕೊಂಡು ಆಟ ಆಡ್ತಿದ್ದಾಳೆ ಒಬ್ಬಳೇ ಕೂತ್ಕೊಂಡು. ಇಲ್ಲಿ ಒಗ್ಗರಣೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಸೊಪ್ಪೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ. ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಕಿಟ್ಟಿರೋ ಒಗ್ಗರಣೆಗೆ ಕಾಳು ಮತ್ತು ಸೊಪ್ಪನ್ನು ಅಷ್ಟು ನೀಟಾಗಿ ಈ ರೀತಿ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ ಹೇಗೆ ಕಾಣಿಸ್ತಿದೆ. ಇಲ್ಲಿ ಹಾಗೆ ಪಕ್ಕದಲ್ಲಿ ಹಾಲು ಬಿಸಿ ಮಾಡೋಕ್ಕೂ ಸಹ ಇಟ್ಟಿದ್ದೆ. ಹಾಲು ನೀಟಾಗಿ ಕಾಯಿಸಿ ಎಪ್ಪಾಕಿದರೆ ಮೊಸರು ಚೆನ್ನಾಗಿ ಬರುತ್ತೆ. ನೀಟಾಗಿ ಕೆನೆ ಎಲ್ಲ ಹಾಕಿದರೆ ಎಪ್ಪು ಚೆನ್ನಾಗಾಗಿ ಬೆಣ್ಣೆ ಎಲ್ಲ ತೆಗಿಬೋದು. ಈಗ ಉದ್ದಕ್ಕೆ ಮೆಣಸಿನ್ಕಾಯಿ, ಟೊಮಾಟೊ, ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಅದಕ್ಕೆ ಬದನೆಕಾಯಿ ಸಹ ಕುಟ್ಟಿ ಮೇಲೆ ಒಂದು ಸ್ವಲ್ಪ ಜೀರಿಗೆ ಕುಟ್ಟಿ ಹಾಕಿದರೆ ಈಗ ಉದ್ಕನೂ ರೆಡಿ ಆಗುತ್ತೆ. ನೋಡ್ಬೋದು ಉದ್ಕ ಸಹ ರೆಡಿ ಮಾಡಿದ್ದೀನಿ. ಈಗ ಮುದ್ದೆ ಒಂದು ಮಾಡಬೇಕು. ನೋಡಿ ಎಲ್ಲ ನೀಟಾಗಿ ಇಡ್ತಿದ್ದೀನಿ. ಅಲ್ಲೇ ಮಾರ್ನಿಂಗ್ ಎಲ್ಲ ಮನೆ ಕ್ಲೀನ್ ಎಲ್ಲ ಆಗಿತ್ತು. ನೆಲ ಒರೆಸಿ ಎಲ್ಲ ನೀಟಾಗಿ ಮಾಡಿದ್ದೆ. ಈಗ ಸ್ನಾನ ಮಾಡ್ಕೊಂಬಂದು ಒಂದು ಸ್ವಲ್ಪ ರೈಸ್ ಇದೆ, ರಾತ್ರಿ ಎಗ್ ಬುರ್ಜಿದೆ. ಇಲ್ಲಿ ನನ್ನ ಮಗ ನೋಡಿ ಹೊರಗೆ ಆಟ ಆಡ್ತಿದ್ದಾನೆ. ಇವನೊಬ್ಬನೇ ಬಿಸಿಲಾಗೆ ಪೇಪರೆಲ್ಲ ತಗೊಂಡು ಹಾಳೆ ಎಲ್ಲ ಮೇಲಿಟ್ಕೊಂಡು. ನೋಡಿ ಒಬ್ಬನೇ ಆಟ ಆಡ್ತಿದ್ದಾನೆ ನೋಡಿ. ಈಗ ಹಾಗೆ ಸ್ನಾನ ಮಾಡಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಈಗ ಮುದ್ದೆ ಮಾಡೋದಕ್ಕೆ ಬಂದಿದ್ದೀನಿ. ಮುದ್ದೆ ಎಲ್ಲ ಮಾಡಿದೆ. ಹೊಲಕ್ಕೆ ಊಟ ಕಳಿಸ್ಬೇಕು. ಉದ್ಕ ಮುದ್ದೆ, ಸೊಪ್ಪು, ಮೊಸರು, ಮಜ್ಜಿಗೆ, ರೈಸ್ ಎಲ್ಲ ಹಾಕಿದ್ದೀನಿ. ನನ್ನ ಮಗ ಊಟ ಮಾಡಲ್ಲ ಅಂತೇಳಿ ಟಾನಿಕ್ ಕೂಡ ಬರ್ಸ್ಕೊಂಬಂದಿದ್ವಿ. ಆ ಟಾನಿಕ್ ಓಪನ್ ಮಾಡಿ ಅವನಿಗೆ ಕುಡಿಸ್ತಿದ್ದೀನಿ. ಟಾನಿಕ್ ಎಲ್ಲ ಓಪನ್ ಮಾಡಿ ಅವನಿಗೆ ಟಾನಿಕ್ ಕೂಡ ಹಾಕಿ
ನೋಡಿ ಅವನು ಸಹ ಟಾನಿಕ್ ಕುಡಿತಾ ಇದ್ದಾನೆ. ಈಗ ಅದು ಮುಚ್ಚುಳ್ಕ ಎಲ್ಲ ನೀಟಾಗಿ ತೊಳೆದು ಟಾನಿಕ್ಕೆಲ್ಲ ತೆಗೆದಿಟ್ಟು ನೆಕ್ಸ್ಟ್ ನಾನು ಕೂಡ ಹೊಟ್ಟೆ ತುಂಬ ಹಸಿದಿತ್ತು. ನಾನೇ ಕೂಡ ಊಟ ಮಾಡೋಣ ಅಂಥೇಳಿ ಅರ್ಧ ಮುದ್ದೆ ಇಟ್ಕೊಂಡು ಉದ್ಕ ಹಾಕ್ಕೊಂಡು ಹಾಗೆ ಒಂದು ಕಾಳೆಲ್ಲ ಹಾಕ್ಕೊಂಡು ಊಟ ಮಾಡೋಣ ಅಂತೇಳಿ ಹಾಲಿಗೆ ಊಟ ತೊಗೊಂಬಂದೆ. ಟೈಮ್ ಆಲ್ರೆಡಿ 10:30 ಆಗೋಗ್ಬಿಟ್ಟಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಆ್ಯಂಡ್ ಸಪೋರ್ಟ್ ಮೀ.